ಒಂದು ಲೇಡಿ ಎಂಟರ್ಪ್ರಿನರ್ ಅಂಡ್ ಒಬ್ಬ ಟ್ರೇಡರ್ ಆಗಿ ಅವರ ಒಂದು ಸ್ಟಾಕ್ ಮಾರ್ಕೆಟಿನ ಜರ್ನಿ ಹೇಗಿತ್ತು, ಆರ್ಕಿಟೆಕ್ಚರ್ ಜೊತೆಗೆ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿ ಇವತ್ತಿಗೆ ನಾನು ಟ್ರೇಡಿಂಗ್ ಹಾಗೂ ಟ್ರೈನಿಂಗ್ ಎರಡೂ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಶುಭದಾ ಮಹೇಶ್ ಅವರು ಇದುವರೆಗೂ ಅವರ ಟ್ರೇಡಿಂಗ್ ಹಿಸ್ಟ್ರಿಯಲ್ಲಿ ಲಾಸೇ ಮಾಡಿಲ್ವಾ ಅಂತ ಅಂದ್ಬಿಟ್ಟು. ಟ್ರೇಡಿಂಗ್ ಜರ್ನಿ ಅಂದ್ರೆ ನಿಮಗೆ ಪ್ರಾಫಿಟ್ ಹಾಗೂ ಲಾಸ್ ಒಂಥರ ಕೈ ಹಿಡಿದು ಜೊತೆಗೆ ಹೋಗುತ್ತೆ. ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅನ್ನೋ ಈ ಸಂಸ್ಥೆಯನ್ನು ಓಪನ್ ಮಾಡೋದಕ್ಕೆ ಮೇಜರ್ ಏನು ಉದ್ದೇಶ ಇತ್ತು? ಅಷ್ಟು ಕಷ್ಟಪಟ್ರು ನನಗೆ ಬರೀ 6,000 ರೂಪಾಯಿಂದ 10,000 ರೂಪಾಯಿ ಬಂತು. ಲಾಭದ ದಾರಿಗೆ ಜ್ಞಾನದ ಬೆಳಕು ಅಂದ್ರೆ ಪ್ರತಿಯೊಬ್ಬರು ಲಾಭದ ದಾರಿಗೆ ಹೋಗ್ಬೇಕು ಅಂತ ನೀವು ಜ್ಞಾನವನ್ನ ಅನಿಸ್ತಾ ಇದ್ದೀರಾ ಅಂತ. ನಿಮ್ಮ ಟ್ರೇಡಿಂಗ್ ಕ್ಯಾಪಿಟಲ್ ನ ಇದು ಒಂದು ಹೆಡ್ಜಿಂಗ್ ಪರ್ಪಸ್ ನಲ್ಲಿ ಸೇಫ್ ಗಾರ್ಡ್ ಮಾಡುತ್ತೆ. ತಂದೆ ತಾಯಿ ಸಪೋರ್ಟ್ ಎಷ್ಟು ಮುಖ್ಯನೋ ಅಷ್ಟೇ ಅದೇ ತರ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಅರ್ಥ ಮಾಡ್ಸೋದು ಅಷ್ಟೇ ಮುಖ್ಯ. ನನ್ಸ್ನಲ್ಲೂ ಯಾರು ಯೋಚನೆ ಮಾಡಿರಲ್ಲ FIIs ಆ ತರ ಸೆಲ್ ಮಾಡ್ತಾರೆ ಅಂತ. ಸ್ಟಾಕ್ ಮಾರ್ಕೆಟ್ ನ ನಂಬಿ ಟಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಸೊ ತುಂಬಾ ಜನ ಎಕ್ಸಿಟ್ ಆಗ್ತಾ ಇದಾರೆ. ಅಂತವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಾರ್ಕೆಟ್ ಬೀಳುವಾಗ ಎಲ್ಲರೂ ಪ್ಯಾನಿಕ್ ಸೆಲ್ಲಿಂಗ್ ಮಾಡ್ತಾರೆ, ಯಾಕೆಂದ್ರೆ ರೆಡ್ ಬ್ಲಡ್ ತುಂಬಾ ಹೈಲೈಟ್ ಆಗುತ್ತೆ. ನಿಜವಾಗ್ಲೂ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು ನಂಬರ್ 1 ನಂಬರ್ 2 ಅಂತ ಇದೆಯಾ ಅಥವಾ ಅವ್ರ ಉದ್ದೇಶ ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್ ನ ಹೇಳ್ಕೊಡೋದ್ರ ಮೇಲೆ ಇರುತ್ತಾ? ನಮಸ್ಕಾರ ಟ್ರೇಡರ್ಸ್, ನಾನು ನಿಮ್ಮ ಸೂರಜ್ ಮಹೇಶ್, ಕೋ-ಫೌಂಡರ್ ಆಫ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಹಾಗೂ ಒಬ್ಬ NISM ಸರ್ಟಿಫೈಡ್ ರಿಸರ್ಚ್ ಅನಲಿಸ್ಟ್ ಆ್ಯಂಡ್ ಈಕ್ವಿಟಿ ಆ್ಯಂಡ್ ಡೆರಿವೇಟಿವ್ ಅನಲಿಸ್ಟ್. ನನ್ನ 5 ರಿಂದ 6 ವರ್ಷದ ಸ್ಟಾಕ್ ಮಾರ್ಕೆಟಿನ ಜರ್ನಿಯನ್ನು ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಳೋದಕ್ಕೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅನ್ನೋ ಸಂಸ್ಥೆಯನ್ನು ಓಪನ್ ಮಾಡಿ 3 ವರ್ಷಗಳಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಆಲ್ಮೋಸ್ಟ್ 5 ರಿಂದ 6,000 ವಿದ್ಯಾರ್ಥಿಗಳಿಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಒಂದು ಜ್ಞಾನವನ್ನು ಹಂಚಿದ್ದೀವಿ. ಹಾಗೂ ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ಒಂದು ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ, ಯಾವುದೇ ಥರ ನಿಮಗೆ ಪ್ರಚೋದನೆಗೊಳಿಸೋದಕ್ಕಾಗಿರೋದಿಲ್ಲ. ನಮಸ್ಕಾರ ಟ್ರೇಡರ್ಸ್, ಪ್ರತಿಯೊಬ್ಬರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಫೌಂಡರ್ ಆದ ಶುಭದಾ ಮಹೇಶ್ ಅವ್ರನ್ನ ಇಂಟರ್ವ್ಯೂ ಮಾಡೋಣ. ಒಂದು ಲೇಡಿ ಎಂಟರ್ಪ್ರಿನರ್ ಅಂಡ್ ಒಬ್ಬ ಟ್ರೇಡರ್ ಆಗಿ ಅವರ ಒಂದು ಸ್ಟಾಕ್ ಮಾರ್ಕೆಟಿನ ಜರ್ನಿ ಹೇಗಿತ್ತು, ಅದೇ ತರ ಅವರು ಪಟ್ಟಿರುವ ಕಷ್ಟಗಳನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ, ನಾನು ಶುಭದಾ ಮಹೇಶ್, ಫೌಂಡರ್ ಆಫ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್. ಸೊ ನಾನು ಪಾಸ್ಟ್ 5 years ಇಂದ ನನ್ನ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ನಾನು NISM ಸರ್ಟಿಫೈಡ್ ಟ್ರೇಡರ್ ಹಾಗೂ ಟ್ರೈನರ್. ತುಂಬಾ ಜನಕ್ಕೆ ಒಂದು ಉತ್ಸಾಹ ಇದೆ, ನೀವು ಇಷ್ಟು ಯಂಗ್ ಏಜ್ ಅಲ್ಲಿ ಒಂದು ಫೌಂಡರ್ ಆಫ್ ಅ ಕಂಪನಿ, ಒಂದು ಎಂಟರ್ಪ್ರಿನರ್ ಆಗಿದ್ದೀರಾ, ಅದರ ಜೊತೆಗೆ ಒಬ್ಬ ಟ್ರೇಡರ್ ಆಗಿದ್ದೀರಾ. ಸೊ ಇದ್ರ ಹಿಂದಗಡೆ ನಿಮ್ಮ ಲೈಫ್ ಹಿಸ್ಟ್ರಿ ಏನಿದೆ ಅಂತ ತಿಳ್ಕೊಳೋದಕ್ಕೆ ಒಂದು ಸ್ವಲ್ಪ ವಿವರಿಸಿ ಮೇಡಮ್. ನನ್ನ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನನ್ನ ಆರ್ಕಿಟೆಕ್ಚರ್ ಡಿಗ್ರಿನ ಪಡ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಆರ್ಕಿಟೆಕ್ಚರ್ ಜೊತೆಗೆ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿ ಇವತ್ತಿಗೆ ನಾನು ಟ್ರೇಡಿಂಗ್ ಹಾಗೂ ಟ್ರೈನಿಂಗ್ ಎರಡೂ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಇಷ್ಟು ಯಂಗ್ ಏಜ್ ಅಲ್ಲಿ ಒಂದು ಟ್ರೇಡರ್ ಆಗ್ಬೇಕು, ಅದು ನೀವು ಎಜುಕೇಶನ್ ಮಾಡ್ಬೇಕಾದ್ರೆ ಅನ್ಬೇಕಾದ್ರೆ ಅದು ಇಟ್ ಇಸ್ ನಾಟ್ ಈಸಿ ಟಾಸ್ಕ್, ಹೌದು ಅಲ್ವಾ? ಸೊ ಇದನ್ನ ನೀವು ಹೆಂಗ್ ಮ್ಯಾನೇಜ್ ಮಾಡಿದ್ರಿ? ಅಂಡ್ ಇದು ಎಲ್ಲದರ ಹಿಂದೆಗಡೆ ಒಂದು ಬ್ಯಾಕ್ ಸ್ಟೋರಿ ಇರುತ್ತೆ, ಯಾಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ದಲೆ ಈ ಮಟ್ಟಕ್ಕೆ ನೀವು ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದೆಲ್ಲದನ್ನ ನೀವು ಒಂದ್ ಸ್ವಲ್ಪ ವಿವರಿಸಬಹುದಾ? ಎಸ್, ಡೆಫಿನೆಟ್ಲಿ. ಸೊ ಆರ್ಕಿಟೆಕ್ಚರ್ ಬಂದು ಒಂದು ತುಂಬಾ ಒಂಥರ ಡಿಮ್ಯಾಂಡಿಂಗ್ ಕೋರ್ಸ್, ನಿಮ್ಮ ಫುಲ್ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಹಾಗೂ ಅದಕ್ಕೆ ತುಂಬಾ ಟೈಮ್ ಕೊಡಬೇಕು, ತುಂಬಾ ಎಜುಕೇಶನ್ ಪಡ್ಕೊಬೇಕು, ತುಂಬಾ ಕಷ್ಟದ ಕೋರ್ಸ್ ಅದು. ಸೊ ಅದ್ರ ಜೊತೆಗೆ ಟ್ರೇಡಿಂಗ್ ಮಾಡೋದು ಇನ್ನೂ ಬಹಳ ಕಷ್ಟ ಆಗಿತ್ತು. ಸೊ ಇಂಟರ್ನ್ಶಿಪ್ಪಿಗೇನೆ ಅರೌಂಡ್ ಬೆಳಗ್ಗೆ 8 ಗಂಟೆಗೆ ಹೋದ್ರೆ ಸಂಜೆ ಬರೋದೇ 8 ಗಂಟೆ. ಸೊ ಅಂತ ಟೈಮ್ನಲ್ಲಿ ಟ್ರೇಡಿಂಗ್ ಮಾಡೋದು ತುಂಬಾ ಕಷ್ಟ. ಹೊಸ ಪ್ರಾಜೆಕ್ಟ್ಸ್ ಇರುತ್ತೆ, ಪ್ರಾಜೆಕ್ಟ್ಸ್ ಜೊತೆ ಕ್ಲೈಂಟ್ಸ್ ಇರ್ತಾರೆ, ಕ್ಲೈಂಟ್ಸ್ ಹ್ಯಾಂಡಲ್ ಮಾಡ್ಕೊಂಡು ನಿಮ್ಮ ಟ್ರೇಡಿಂಗ್ ಜರ್ನಿ ಮಾಡೋದು ಇಟ್ ಇಸ್ ನಿಯರ್ಲಿ ಇಂಪಾಸಿಬಲ್, ತುಂಬಾ ಚಾಲೆಂಜಿಂಗ್ ಟಾಸ್ಕ್ ಅದು. ಸೊ ಅದನ್ನ ನಾನು ಮುಗಿಸಿ ನನ್ನ ಟ್ರೇಡಿಂಗ್ ಜರ್ನಿನ, ಪ್ರಾಫಿಟಬಲ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಅದೇ ಟೈಮ್ನಲ್ಲಿ. ಸೊ ಆರ್ಕಿಟೆಕ್ಚರ್ ತುಂಬಾ ಚಾಲೆಂಜಿಂಗ್. ಸೊ ನನ್ನ ಇಂಟರ್ನ್ಶಿಪ್ ಟೈಮ್ನಲ್ಲಿ ಆಲ್ಮೋಸ್ಟ್ 6 months ಇಂಟರ್ನ್ಶಿಪ್ ಮಾಡಿದಾಗ ಸ್ಯಾಲ್ರಿ ತುಂಬಾ ಒಂದು ಮಿನಿಮಲ್ ಸ್ಯಾಲರಿ ಬರ್ತಿತ್ತು, ಅರೌಂಡ್ 6,000. ಬಟ್ ಕೆಲಸ ತುಂಬಾ ಇತ್ತು. ಬೆಳಗ್ಗೆ 8 ಗಂಟೆಗೆ ಲಾಗಿನ್ ಆಗಬೇಕಿತ್ತು ಹಾಗೂ ಲಾಗೌಟ್ ಆಗೋದು ಅರೌಂಡ್ ಸಂಜೆ 8 o'clock ತನಕ, ಆಲ್ಮೋಸ್ಟ್ 12 hours ಕೆಲಸ ಇತ್ತು. ಸೊ ಇದ್ರ ಜೊತೆಗೆ ನನ್ನ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಅಂಥ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ತುಂಬ ಇತ್ತು. ಸೊ ನಮ್ಮ ತಂದೆ ತಾಯಿ ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಮೇಯ್ನ್ ಇನ್ಫ್ಲೂಯೆನ್ಸ್ ಬಂದಿದ್ದೆ ಏನೋ ಒಂದು ಎಕ್ಸ್ಟ್ರಾ ಇನ್ಕಮ್ ಪಡ್ಕೊಬೇಕು ಅಂತ. ಬಿಕಾಸ್ 6,000 ಆ ಮೂಮೆಂಟಿಗೆ ಸಾಲಿಲ್ಲ. ಇನ್ನೂ ಚಿಕ್ಕವರು, ಆಚೆ ಈಚೆ ಹೋಗೋದು, ಹೊಸದಾಗಿ ಏನೋ ಕಲ್ತ್ಕೊಬೇಕು, ಇನ್ನೂ ಇನ್ವೆಸ್ಟ್ ಮಾಡಬೇಕು, ಆ ಒಂದು ಉತ್ಸಾಹದಿಂದ ನಾನು ನನ್ನ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಬಂದಿರೋ ಇನ್ಕಮ್ನಲ್ಲಿ ಆಲ್ಮೋಸ್ಟ್ 80% ಸೇವ್ ಮಾಡಿ ಅದನ್ನೇ ಇನ್ವೆಸ್ಟ್ ಮಾಡಿ ಸ್ಟಾಕ್ಸ್ನಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಬರೋದನ್ನ ನೋಡಿದೆ. ಅದರಿಂದ ನನ್ನ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ಹಾಗಾದ್ರೆ ತುಂಬಾ ಜನಕ್ಕೆ ಒಂದು ಮೇಜರ್ ಪ್ರಶ್ನೆ ಇದೆ, ಏನು ಅಂತ ಕೇಳಿದ್ರೆ ಶುಭದಾ ಮಹೇಶ್ ಅವರು ಇದುವರೆಗೂ ಅವರ ಟ್ರೇಡಿಂಗ್ ಹಿಸ್ಟ್ರಿಯಲ್ಲಿ ಲಾಸೇ ಮಾಡಿಲ್ವಾ ಅಂತ ಅಂದ್ಬಿಟ್ಟು.
ಇಲ್ಲ, ಟ್ರೇಡಿಂಗ್ ಜರ್ನಿ ಅಂದ್ರೆ ನಿಮಗೆ ಪ್ರಾಫಿಟ್ ಹಾಗೂ ಲಾಸ್ ಒಂಥರ ಕೈ ಹಿಡಿದು ಜೊತೆಗೆ ಹೋಗುತ್ತೆ. ಸೊ ನಾನು ಲಾಸಸ್ ಕೂಡ ನೋಡಿದ್ದೀನಿ ಹಾಗೂ ಪ್ರಾಫಿಟ್ ಕೂಡ ನೋಡಿದ್ದೀನಿ. ಓವರ್ ಆಲ್ ಪ್ರಾಫಿಟಬಲ್ ಟ್ರೇಡರ್ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಪ್ರಾಫಿಟ್ ಕೂಡ ಆಗಿದೆ, ಲಾಸ್ ಕೂಡ ಆಗಿದೆ. ಅಟ್ ದಿ ಎಂಡ್ ಆಫ್ ದಿ ಡೇ ನೀವು ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಹೌದು. ಸೊ ಹಾಗಾದ್ರೆ ತುಂಬಾ ಜನ ಇನ್ನೂ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು ಅಂತ ಇದ್ರೆ ನನಗೆ ಸಂಬಳನೇ ಒಂದು 5,000 10,000 ಬರುತ್ತೆ ಅಷ್ಟೇ. ಇವಾಗ ನೀವು ಶುರುವಲ್ಲಿ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಅಲ್ವಾ, ಅದೇ ತರ ಇವಾಗ ಜನರು ಕೂಡ ಅಷ್ಟೇ ಸ್ಯಾಲರಿ ಇರುತ್ತೆ. ಒಂದು 10,000 15,000 20,000 ಮ್ಯಾಕ್ಸ್ ಟು ಮ್ಯಾಕ್ಸ್ ಇರುತ್ತೆ. ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ಬೋದು. ನನ್ನ ಇಂಟರ್ನ್ಶಿಪ್ ನಲ್ಲಿ ನಾನು ಏನ್ ದುಡಿದ್ನೋ ಅದು ನನ್ನ ಫಸ್ಟ್ ಸ್ಯಾಲರಿ ಅಂತ ಹೇಳ್ಬೋದು. ಸೊ ಅದು ಆಲ್ಮೋಸ್ಟ್ ಅರೌಂಡ್ 20,000 ಸೇವ್ ಮಾಡಿದ್ದೆ. ಅಂತ ಟೈಮ್ನಲ್ಲಿ ನಮ್ಮಮ್ಮ ಚಿನ್ನಕ್ಕೆ ಇನ್ವೆಸ್ಟ್ ಮಾಡು, ಚಿನ್ನ ಬೆಳೆಯುತ್ತೆ, ಚಿನ್ನನೇ ಮೇನ್ ಅಸೆಟ್, ಹೆಂಗಸರಿಗೆ ತುಂಬಾ ಚಿನ್ನ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೋಸ್ಕರ ನಾನು ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿದೆ. ಬಟ್ ಅದ್ರ ಜೊತೆಗೆ ಸ್ಟಾಕ್ಸ್ನಲ್ಲೂ ನನ್ನ ತಮ್ಮ ಆ ಟೈಮ್ನಲ್ಲಿ ಸ್ಟಾಕ್ ಮಾರ್ಕೆಟಿಗೆ ಆಲ್ರೆಡಿ ಎಂಟ್ರಿ ಪಡ್ಕೊಂಡಿದ್ರು. ಸೊ ಅಂಥ ಟೈಮ್ನಲ್ಲಿ ಅವರ ಪ್ರಾಫಿಟ್ಸ್ನ ನೋಡಿ ಸ್ಟಾಕ್ಸ್ನಲ್ಲೂ ಒಂಚೂರು ಇನ್ವೆಸ್ಟ್ ಮಾಡಿ ಏನೋ ಒಂದು ನೋಡೋಣ ಅಂತ ಒಂದು ಛಲ ಇತ್ತು. ಸೊ ಅದರಿಂದ ಸ್ಮಾಲ್ ಅಮೌಂಟ್ಸ್ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿಂದ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ಅವತ್ತು ಸ್ಟಾರ್ಟ್ ಆಗಿದ್ದ ಜರ್ನಿ ಇಂದು ನಿಲ್ದಿಲ್ಲ, ಇನ್ ಮುಂದೆ ಕೂಡ ನಿಲ್ಲಲ್ಲ. ಹೌದು, ಯಾಕಂದ್ರೆ ಇಟ್ ಇಸ್ ಅ ಪ್ರಾಫಿಟಬಲ್ ಜರ್ನಿ. ಎಸ್. ಸೊ ಇದೆಲ್ಲದರಿಂದ ನೀವು ಕಲ್ತ್ರಿ, ನೀವು ಪ್ರಾಫಿಟಬಲ್ ಟ್ರೇಡರ್ ಆದ್ರಿ. ಆದ್ರೆ ಈ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅನ್ನೋ ಈ ಸಂಸ್ಥೆನ ಓಪನ್ ಮಾಡೋದಕ್ಕೆ ಮೇಜರ್ ಏನು ಉದ್ದೇಶ ಇತ್ತು? ನಾನು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಸ್ಟಾರ್ಟ್ ಮಾಡಿ 3 ವರ್ಷ ಆಗಿದೆ. ಇಲ್ಲಿ ತನಕ 5,000 ವಿದ್ಯಾರ್ಥಿಗಳಿಗೆ ಸ್ಟಾಕ್ ಮಾರ್ಕೆಟಿನ ಜ್ಞಾನವನ್ನು ಹಂಚಿದೀವಿ. ಸೊ ನಿಮ್ಗೆಲ್ಲರಿಗೂ ಗೊತ್ತು, ಆಲ್ರೆಡಿ ನಾನು ಹೇಳಿದ್ದೀನಿ, ನನ್ನ ಆರ್ಕಿಟೆಕ್ಚರ್ ಡಿಗ್ರಿನ ನಾನು ಸ್ಟಾರ್ಟ್ ಮಾಡಿ 5 years ಓದಾದ್ಮೇಲೂ ಅಷ್ಟು ಕಷ್ಟಪಟ್ಟರು ನನಗೆ ಬರೀ 6,000 ರೂಪಾಯಿಂದ 10,000 ರೂಪಾಯಿ ಬಂತು. ಸೊ ಆ ಮೂಮೆಂಟಲ್ಲಿ ನಾನು ರಿಸರ್ಚ್ ಮಾಡಿದಾಗ ನಾನು ಬೇರೆಯವ್ರನ್ನ ಕೇಳಿದಾಗ ನನಗೆ ಗೊತ್ತಾಗಿದ್ದು, ನಾನು ಎಷ್ಟೇ ಈ ಫೀಲ್ಡ್ನಲ್ಲಿ ಮುಂದೆ ಹೋದ್ರೂ ಅರೌಂಡ್ 50,000 to 60,000 ನನ್ನ ಸ್ಯಾಲರಿನ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಬಟ್ ಇದು ನನ್ನ ಗುರಿಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಅಂದರೆ ನನ್ನ ಗೋಲ್ಸಿಗೆ ಇಷ್ಟು ಸಾಲಲ್ಲ ಅಂತ ಗೊತ್ತಾಯಿತು. ಆ ಮೂಮೆಂಟಲ್ಲಿ ಆಲ್ರೆಡಿ ನನ್ನನ್ನು ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟಬಲ್ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಆಗಿತ್ತು. ಸೊ ಇದೇ ಜರ್ನಿನ ನಾನು ನನ್ನ ಮೇನ್ ಕರಿಯರ್ ಆಗಿ ಏನಕ್ಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ಸೊ ಇದನ್ನ ನಾನು ನನ್ನ ಮೇನ್ ಕರಿಯರ್ ಆಗಿ ತಗೊಂಡೆ. ನನ್ನ ಜಾಬ್ನ ಕ್ವಿಟ್ ಮಾಡಿದೆ. ನನಗೆ ಕನ್ಸಿಸ್ಟೆನ್ಸಿ ಕಾಣಿಸ್ತು, ಒಳ್ಳೆ ಪ್ರಾಫಿಟ್ಸ್ ಕಾಣಿಸ್ತು. ಸೊ ನನ್ನ ಈ ಒಳ್ಳೆ ಪ್ರಾಫಿಟಬಲ್ ಜರ್ನಿನ ನಾನು ಬೇರೆಯವ್ರ ಜೊತೆಗೆ ಏನಕ್ಕೆ ಹಂಚ್ಕೊಬಾರ್ದು, ನನ್ನ ಫ್ರೆಂಡ್ಸ್ ಹಾಗೂ ನನ್ನ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಏನಕ್ಕೆ ಹಂಚ್ಕೊಬಾರ್ದು ಅಂತ ಅಂದ್ಕೊಂಡೆ. ಸೊ ಅಲ್ಲಿಂದ ನನ್ನ ಟೀಚಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ಟೀಚಿಂಗ್ ಮಾಡ್ತಾ ನನಗೆ ಟೀಚಿಂಗ್ನಲ್ಲಿ ತುಂಬ ಇಂಟ್ರೆಸ್ಟ್ ಬಂತು ಹಾಗೂ ತುಂಬ ಖುಷಿಯಿಂದ ನಾನು ಟೀಚಿಂಗ್ ಮಾಡ್ತಾ ಇದ್ದೆ. ಸೊ ಆ ಮೂಮೆಂಟಲ್ಲಿ ಇದನ್ನೇ ನಾನು ಇನ್ನೊಂದು ಕರಿಯರ್ ಆಗಿ ಏನಕ್ಕೆ ತೊಗೊಬಾರ್ದು, ಟೀಚಿಂಗ್ನ ಏನಕ್ಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಸ್ಟಾರ್ಟ್ ಮಾಡಿದೆ ಹಾಗೂ ಪಾಸ್ಟ್ 3 years ಇಂದ ಈ ಇನ್ಸ್ಟಿಟ್ಯೂಟ್ನ ರನ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ನೀವು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಈ ಒಂದು ಕಂಪನಿನ ಏನಕ್ಕೆ ಸ್ಥಾಪನೆ ಮಾಡಿದ್ರಿ ಅಂತ. ಸೊ ನಿಮ್ಮ ಉದ್ದೇಶ ತುಂಬ ಕ್ಲಿಯರ್ ಆಗಿತ್ತು. ನೀವು ಜನರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಜುಕೇಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಆ ಒಂದು ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಟ್ಯಾಗ್ಲೈನ್ ಇದೆಯಲ್ಲ, ಅದ್ಭುತವಾಗಿ ಮಾಡಿದ್ದೀರಾ. ಲಾಭದ ದಾರಿಗೆ ಜ್ಞಾನದ ಬೆಳಕು. ಅಂದರೆ ಪ್ರತಿಯೊಬ್ಬರು ಲಾಭದ ದಾರಿಗೆ ಹೋಗ್ಬೇಕು ಅಂತ ನೀವು ಜ್ಞಾನವನ್ನು ಹಂಚ್ತಾ ಇದ್ದೀರಾ ಅಂತ. ಡೆಫಿನೆಟ್ಲಿ, ಎಸ್. ಹಾಗಾದರೆ ಒಂದು ವುಮೆನ್ ಎಂಟರ್ಪ್ರಿನರ್ ಆಗಿ ನೀವು ಕೂಡ ಇವಾಗ ಸ್ಟಾಕ್ ಮಾರ್ಕೆಟಿಗೆ ಬಂದಿದ್ದೀರಾ ಅಂದಮೇಲೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಅದೇ ಥರ ಇತ್ತಾ? ಹೌದು. ಅಟ್ ದ ಬಿಗಿನಿಂಗ್ ಫ್ಯಾಮಿಲಿ ಸಪೋರ್ಟ್ ಇರಲಿಲ್ಲ. ಸೊ ನಾನು ನನ್ನ ತಮ್ಮ ಇಬ್ರು ಮಾಡ್ತಾ ಇದ್ವಿ. ಬಟ್ ನಮ್ಮ ಪೇರೆಂಟ್ಸ್ ಅಷ್ಟೊಂದು ಸಪೋರ್ಟ್ ಮಾಡಲಿಲ್ಲ. ಅಂಡರ್ಸ್ಟ್ಯಾಂಡಬಲ್, ಯಾಕೆ ಅಂದರೆ ಯಾರಾದರೂ ಹೊಸದಾಗಿ ಸ್ಟಾಕ್ ಮಾರ್ಕೆಟ್ನ ನೋಡಿದಾಗ ಗ್ಯಾಮ್ಲಿಂಗ್ ಅಂತ ಮಿಸ್ಕನ್ಸೆಪ್ಷನ್ ಬರುತ್ತೆ. ಅದು ಒಂದು ರಾಂಗ್, ತಪ್ಪು ಅರ್ಥ ಅಂತ ಹೇಳ್ಬೋದು. ಸೊ ನಮ್ಮ ಫ್ಯಾಮಿಲಿ ಕೂಡ ಅದೇ ಯೋಚನೆ ಮಾಡಿದ್ರು, ಎಲ್ಲಿ ದುಡ್ಡೆಲ್ಲ ಕಳ್ಕೊಂಡ್ಬಿಡ್ತಾರೆ, ಸೇಫ್ಟಿ ಇರಬೇಕು, ಇದ್ರ ಫ್ಯೂಚರ್ ಆಗಲ್ಲ ಅಂತ ತುಂಬ ಹೇಳಿದ್ರು. ಬಟ್ ನಾವು ಅದು ಒಂದು ಛಲ ಆಗಿ ತೊಗೊಂಡು ಒಳ್ಳೆ ಪ್ರಾಫಿಟ್ ಮಾಡಿದ್ವಿ. 1 ವರ್ಷ ಆದಮೇಲೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಇದನ್ನೇ ನಮ್ಮ ಫ್ಯೂಚರ್ ಆಗಿ ತೊಗೊಂಡ್ವಿ. ಸೊ ಇದೆಲ್ಲದಕ್ಕೂ ಮೇಜರ್ ಕಾರಣ ಏನು ಅಂತ ಕೇಳಿದ್ರೆ ತಂದೆ ತಾಯಿ ಸಪೋರ್ಟ್ ಎಷ್ಟು ಮುಖ್ಯನೋ ಅಷ್ಟೇ, ಅದೇ ಥರ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಅರ್ಥ ಮಾಡಿಸೋದು ಅಷ್ಟೇ ಮುಖ್ಯ. ಸೊ ನಾನು ಯಾವಾಗ ನಮ್ಮ ಒಂದು ಫೀಲ್ಡ್ನ ನಾನು ಅವ್ರಿಗೆ ಇಂಟ್ರಡ್ಯೂಸ್ ಮಾಡಿಸ್ಕೊಟ್ಟೆ, ಅವ್ರಿಗೂ ಕೂಡ ಹೇಳ್ಕೊಟ್ಟೆ, ಅವರು ಕೂಡ ಅದರಲ್ಲಿ ಒಂದು ಸ್ಮಾಲ್ ಅಮೌಂಟ್ ಹಾಕಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅವಾಗ ಅವ್ರಿಗೆ ಅರ್ಥ ಆಯಿತು, ಇದು ಯಾವುದೇ ಥರ ಜೂಜಲ್ಲ, ಇದು ಒಂದು ಪ್ರೊಫೆಷ್ನಲ್ ಬಿಸ್ನೆಸ್. ಇದನ್ನು ಮಾಡಿದ್ರೆ ನನ್ನ ಮಕ್ಕಳು ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ಸಾಧನೆ ಮಾಡ್ಬೋದು, ದುಡ್ಡು ಮಾಡ್ಬೋದು ಅನ್ನೋ ಆಸೆ ಇತ್ತು. ಸೊ ಆ ಒಂದು ಛಲ ನಮ್ಮಲ್ಲೂ ಇತ್ತು. ಅದನ್ನು ನೋಡಿ ಸ್ಟಾಕ್ ಮಾರ್ಕೆಟ್ನ ನಾನು ಫುಲ್ ಟೈಮ್ ಕರಿಯರ್ ತೊಗೊಳೋದಕ್ಕೆ ನಮ್ಮಿಬ್ರಿಗೂ ಪರ್ಮಿಷನ್ ಕೊಟ್ಟರು. ಸ್ಟಾಕ್ ಮಾರ್ಕೆಟ್ ಅಂತ ವಿಷಯ ಬಂದಾಗ ಇವಾಗ ಮಾರ್ಕೆಟು ತುಂಬ ಮೇಲ್ಗಡೆ ಪೀಕಲ್ಲಿತ್ತು, ಅದರಿಂದ ತುಂಬ ಬೇಗ ಕೆಳಗಡೆ ಬಿದ್ದೋಯ್ತು. ಇದಕ್ಕೆ ಮೇಜರ್ ಕಾರಣ ಏನಾದರೂ ಇದೆಯಾ? ಹೌದು. ಸೊ ಎಲ್ಲರಿಗೂ ಗೊತ್ತು, ಆ್ಯಕ್ಟಿವ್ ಆಗಿದ್ದೀರಾ ಅಂದರೆ ರೀಸೆಂಟಾಗಿ ವಾರ್ ನಡೀತು.
ವಾರ್ ರೀಸನ್ ಇಂದ ಮಾರ್ಕೆಟ್ ಓವರ್ ನೈಟ್ ಹ್ಯೂಜ್ ಗ್ಯಾಪ್ ಡೌನ್ ಆಯಿತು ಮತ್ತೆ ಅಲ್ಲಿಂದ ಆಲ್ಮೋಸ್ಟ್ ಕೊಲ್ಯಾಪ್ಸ್ ಆಗೋಯ್ತು. ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ ನಮ್ಮ ಮೇನ್ ಇಂಡಿಸಸ್ ಆಲ್ಮೋಸ್ಟ್ 15-20% ಡೌನ್ ಆಯಿತು. ಸೊ ಇದರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ಗಳಿಗೆ ಏನಾದರೂ ಹೊಡೆತ ಬಿದ್ದಿರುತ್ತೆ ಅಂತ ಅನ್ಕೊಂತೀರಾ? ಡೆಫಿನೆಟ್ಲಿ ಎವ್ರಿ ಡೇ ಬೆಳಗ್ಗೆ ನನ್ಸ್ನಲ್ಲೂ ಯಾರೂ ಯೋಚನೆ ಮಾಡಿರಲ್ಲ FIIs ಆ ಥರ ಸೆಲ್ ಮಾಡ್ತಾರೆ ಅಂತ. ಸೊ ಆ ಥರ ನಮ್ಮ ಪೋರ್ಟ್ಫೋಲಿಯೋ ಅಥವಾ ಯಾರ್ದಾದ್ರೂ ಪೋರ್ಟ್ಫೋಲಿಯೋ ರೆಡ್ನಲ್ಲಿ ರೆಡ್ನಲ್ಲಿ ನೋಡಿದಾಗ ಯಾರಿಗಾದ್ರೂ ಭಯ ಬಂದೇ ಬರುತ್ತೆ. ಇದಕ್ಕೆ ಒಂದು ಮೇಜರ್ ಉದಾಹರಣೆ ಕೊಡಬೇಕು ಅಂತ ಕೇಳಿದ್ರೆ, ರಾಕೇಶ್ ಜುಂಜುನ್ವಾಲಾ ಅವ್ರ ಪೋರ್ಟ್ಫೋಲಿಯೋ ಕೂಡ ಆಲ್ಮೋಸ್ಟ್ ಒಂದು 57% ಕ್ರ್ಯಾಶ್ ಆಗಿತ್ತು ಒಂದಾನೊಂದು ಕಾಲದಲ್ಲಿ. ಅಂದರೆ ಎಂಥ ದೊಡ್ಡ ಇನ್ವೆಸ್ಟರ್ ಆದ್ರೂ ಅಷ್ಟೇ, ಸ್ಟಾಕ್ ಮಾರ್ಕೆಟ್ ಅನ್ನೋ ವಿಷಯ ಬಂದಾಗ ಅವರ ಪೋರ್ಟ್ಫೋಲಿಯೋ ರೆಡ್ಡಲ್ಲಿರ್ಬೋದು, ಗ್ರೀನಲ್ಲಿರ್ಬೋದು, ಆದರೆ ಒಂದು ಮಾರ್ಕೆಟ್ ಮೇಡೋಗುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಅದೇ ಥರ ತುಂಬ ಜನ ಇವಾಗ ಸ್ಟಾಕ್ ಮಾರ್ಕೆಟ್ನ ನಂಬಿ ಟಾಪಲ್ಲಿ ಇನ್ವೆಸ್ಟ್ ಮಾಡಿರೋರು ಸೊ ತುಂಬ ಜನ ಎಕ್ಸಿಟ್ ಆಗ್ತಾ ಇದ್ದಾರೆ. ಅಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಒಂದು ಚಕ್ರವ್ಯೂಹದಿಂದ ಅವರು ಕೂಡ ಆಚೆ ಬರಬೇಕು ಅಂದ್ರೆ ಅವರು ಮೇನ್ ಟೂಲ್ ಯೂಸ್ ಮಾಡೋದು ಆವ್ರೇಜಿಂಗ್ನ ಮಾಡ್ಬೋದು. ಮಾರ್ಕೆಟ್ ಎಷ್ಟಾದರೂ ಬೀಳಲಿ, ಅವ್ರ ಹತ್ರ ಇನ್ನೂ ಫಂಡ್ಸ್ ಇದೆ ಅಂದರೆ ಅವರು ಬಾಟಮ್ನಲ್ಲೂ ಬೈ ಮಾಡಿದಾಗ ಪೀಕ್ ಪ್ರೈಸ್ ಬಾಟಮ್ ಪ್ರೈಸ್ ಎರಡು ಆವ್ರೇಜ್ ಆಗಿ ಒಂದು ಮಿಡ್ ರೇಂಜಿಗೆ ಬರುತ್ತೆ. ಸೊ ಮಾರ್ಕೆಟ್ ಆ ಪಾಯಿಂಟಿಗಾದರೂ ವಾಪಸ್ ಹೋಗುತ್ತೆ. ಒಂದು ಮಿಡ್ ರೇಂಜ್ ಪೀಕಿಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂಚೂರು ಬೌನ್ಸ್ ಬ್ಯಾಕ್ ಆದ್ರೂ ಅವರು ನೋ ಲಾಸ್ ನೋಗೇನು ಅಥವಾ ಒಳ್ಳೆ ಪ್ರಾಫಿಟ್ ಮಾಡ್ಕೊಂಡು ಆಚೆ ಬರ್ಬೋದು. ಅಂದರೆ ತುಂಬ ಸುಲಭವಾಗಿ ಹೇಳಬೇಕು ಅಂತ ಕೇಳಿದ್ರೆ, ಒಂದೇ ಸತಿ ಅವ್ರ ದುಡ್ಡನ್ನ ಕಂಪ್ಲೀಟಾಗಿ ಇನ್ವೆಸ್ಟ್ ಮಾಡಬಾರ್ದು, ಹಂತವಾಗಿ ಇನ್ವೆಸ್ಟ್ ಮಾಡ್ಕೊಂಡು ಬರಬೇಕು ಅಂತ. ಹೌದು. ಸೊ ಇದಕ್ಕೆ ಎಕ್ಸಾಂಪಲ್ ಅಂತ ಹೆಂಗೆ ಹೇಳ್ಬೋದು ಅಂದರೆ, ನೀವು ₹1000 ಒಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಅದು 20% ಕ್ರ್ಯಾಶ್ ಆಗಿದೆ, 800 ರೂಪೀಸಿಗೆ ಇವಾಗ ಟ್ರೇಡ್ ಆಗ್ತಾ ಇದೆ ಅಂದರೆ ನೀವು ಆ ಮೂಮೆಂಟ್ನಲ್ಲಿ ಆಚೆ ಬರಬೇಕು. ಸೊ ಈ ಮೂಮೆಂಟಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಎವ್ರಿ 5% ಫಾಲ್ ಬಂದಾಗ ನೀವು ಆವ್ರೇಜಿಂಗ್ ಮಾಡ್ಕೊತಾ ಹೋಗ್ಬೋದು. ಸೊ ಇದು ಒಂದು ಸೇಫ್ ಟೆಕ್ನಿಕ್ ಕೂಡ ಆಯಿತು, ಹಾಗೂ ನಿಮ್ಮ ಟ್ರೇಡಿಂಗ್ ಕ್ಯಾಪಿಟಲ್ನ ಇದು ಒಂದು ಹೆಡ್ಜಿಂಗ್ ಪರ್ಪಸ್ನಲ್ಲಿ ಸೇಫ್ ಗಾರ್ಡ್ ಮಾಡುತ್ತೆ. ಸೊ ಅದ್ಭುತವಾಗಿ ಹೇಳಿದ್ರಿ. ಅಂದರೆ ಜನರಿಗೆ ಆದಷ್ಟು ಬೇಗ ತಲೆಗೆ ಅರ್ಥ ಆಗುತ್ತೆ ಏನು ಅಂತಂದರೆ, ಒಂದೇ ಸತಿ ಇನ್ವೆಸ್ಟ್ ಮಾಡಬಾರ್ದು, ಪ್ರತಿ 5% ಬಂದಾಗಲೂ ಸುಮ್ಮನೆ ಕಣ್ಣು ಮುಚ್ಕೊಂಡು ದುಡ್ಡನ್ನು ಸ್ವಲ್ಪ ಹಾಕ್ತಾ ಇರಬೇಕು ಅಂತ. ಆದರೆ ಅದು ಒಂದು ಒಳ್ಳೆ ಬ್ಲೂ ಚಿಪ್ ಕಂಪನಿಯಲ್ಲಿ ಇದ್ದರೆ ಮಾತ್ರ, ಯಾವುದೋ ಒಂದು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪಿಗೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಆವ್ರೇಜಿಂಗ್ ಜಾಸ್ತಿ ಮಾಡ್ಕೊಂಡು ಹೋಗ್ಬಿಡ್ರಿ, ನಿಮ್ಮ ಕಂಪ್ಲೀಟ್ ಕ್ಯಾಪಿಟಲ್ನ ಹಾಕಕ್ಕೆ ಹೋಗ್ಬಿಡ್ರಿ. ಸೊ ಇವತ್ತಿಗೂ ಅಷ್ಟೇ ತುಂಬ ಜನಕ್ಕೆ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಸೊ ಇದನ್ನ ಹೇಳ್ಕೊಡ್ಬೋದಾ ನಮ್ಮ ಜನರಿಗೆ? ಡೆಫಿನೆಟ್ಲಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಒಳ್ಳೆ ಕ್ಯಾಪಿಟಲ್ ಇದೆ ಅಂದರೆ ನೀವು ಒಂದೇ ಸ್ಟಾಕಿಗೆ ಹಾಕಿದ್ರೆ ಸೇಫ್ಟಿ ಜಾಸ್ತಿ ಇರಲ್ಲ. ನೀವು ಅದನ್ನು ಸ್ಪ್ಲಿಟ್ ಮಾಡಿ, ಬಟ್ ಮೆಜಾರಿಟಿ ಆಫ್ ಯೋರ್ ಫಂಡ್ಸ್ ನೀವು ಬ್ಲೂ ಚಿಪ್ ಕಂಪ್ನಿನಲ್ಲೇ ಅಥವಾ ಲಾರ್ಜ್ ಕ್ಯಾಪ್ ಕಂಪ್ನಿನಲ್ಲೇ ಇನ್ವೆಸ್ಟ್ ಮಾಡಬೇಕು. ಅದು ಆನೆ ಥರ ನಿಮಗೆ ಮೂವ್ಮೆಂಟು ಕಡಿಮೆ, ಬಟ್ ಸೇಫ್ಟಿ ಹಾಗೂ ಕನ್ಸಿಸ್ಟೆನ್ಸಿ ಎರಡೂ ಜಾಸ್ತಿ ಇರುತ್ತೆ. ಬಟ್ ನೀವು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ನ ನೋಡಿದ್ರೆ ಒಂಥರ ಇರುವೆ ಥರ ಮೂವ್ಮೆಂಟು ಫಾಸ್ಟಾಗಿ ಬರುತ್ತೆ, ಕಚ್ಚಿದ್ರೂ ಹಂಗೆ ಕಚ್ಚುತ್ತೆ. ಸೊ ನೀವು ಏನೇ ಇನ್ವೆಸ್ಟ್ ಮಾಡಿದ್ರು ಬ್ಲೂ ಚಿಪ್ ಹಾಗೂ ಲಾರ್ಜ್ ಕ್ಯಾಪ್ನಲ್ಲಿ ಮಾಡಿ, ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ನ ಕ್ಯಾಪ್ಚರ್ ಮಾಡ್ಕೊಬೇಕು, ಅದರಲ್ಲೂ ನಾನು ಆ ರ್ಯಾಲಿನೂ ನಾನು ಕ್ಯಾಪ್ಚರ್ ಮಾಡ್ಕೊಬೇಕು ಅಂದರೆ SIP ಮಾಡಿದ್ರೆ ಇಟ್ ಇಸ್ ಬೆಟರ್. ಅದ್ಭುತವಾಗಿ ಹೇಳಿದ್ರಿ. ಸೊ ಇವಾಗ ಜನರು ಆದಷ್ಟು ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡ್ಕೋಬೇಕು, ಇದ್ರ ಜೊತೆಗೆ ಅವರ SIP ಜರ್ನಿ ಕೂಡ ಸ್ಟಾರ್ಟ್ ಮಾಡ್ಕೋಬೇಕು. ಇದಕ್ಕೊಂದು ಉದಾಹರಣೆ ಕೊಡ್ಬೋದು ಅಂತ ಕೇಳಿದ್ರೆ, ಇವತ್ತು ನನ್ನ ಹತ್ರ ಒಂದು 5 ಲಕ್ಷ ರೂಪಾಯಿ ದುಡ್ಡಿದೆ ಅಂತ ತಿಳ್ಕೊಳ್ಳೋಣ. ಈ 5 ಲಕ್ಷ ರೂಪಾಯಿ ದುಡ್ಡನ್ನು ನಾನು ಕಂಪ್ಲೀಟಾಗಿ ಡೈವರ್ಸಿಫೈ ಮಾಡಿಕೊಂಡು ಅದನ್ನು ಪ್ಲೆಡ್ಜ್ ಮಾಡ್ಕೊಂಡು ಆಪ್ಷನ್ಸಲ್ಲಿ ಸೆಲ್ಲಿಂಗ್ ಮಾಡ್ತಾ ಇರ್ಬೋದು. ಆ ಬಂದಿರೋ ಲಾಭನ ಕಂಪ್ಲೀಟ್ ನಾನು ಅದನ್ನು ಮನೆಗೆ ಎತ್ಕೊಂಡು ಹೋಗೋ ಬದಲು, ಖರ್ಚು ಮಾಡೋ ಬದಲು ಅದನ್ನು ಎತ್ಕೊಂಡು ನಾನು SIP ಮಾಡಿದ್ರೆ ಇನ್ನು ಅಪ್ಕಮಿಂಗ್ ಒಂದು 10 ವರ್ಷದಲ್ಲಿ ನಾನು ಕೋಟ್ಯಾಧಿಪತಿ ಆಗೋದಕ್ಕೆ 100% ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಯಾರೂ ಆಗೋದಿಲ್ಲ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಯಾಕಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದೀನಿ, ಪ್ಲಸ್ ಲಾಭ ಬಂದಿದ್ದನ್ನು ವಾಪಸ್ ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ನಂಬಿಕೆ ಸ್ಟಾಕ್ ಮಾರ್ಕೆಟ್ ಮೇಲಿದೆ. ಸೊ ಇಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ ಒಂದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಥರ ನೋಡಿಕೊಂಡು ಇಲ್ಲಿ ಇನ್ವೆಸ್ಟ್ ಮಾಡಿರೋದು. ನನ್ನ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್ ನನ್ನ ಕೆಲಸ ಇದ್ದೇ ಇದೆ. ಸೊ ಅದರಲ್ಲಿ ಬರೋ ಇನ್ಕಮಲ್ಲಿ ನಾನು ಮನೆ ನಡೆಸ್ತಾ ಇರ್ಬೋದು. ಆದರೆ ನನ್ನ ಒಂದು ರಿಟೈರ್ಮೆಂಟ್ ಏಜಲ್ಲಿ ನನಗೆ ದುಡ್ಡು ಬರಲಿ ಅನ್ನೋ ಉದ್ದೇಶಕ್ಕೆ ಒಂದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ನ ಶುರು ಮಾಡಿರ್ತೀವಿ. ಆದರೆ ತುಂಬ ಜನ ಇದನ್ನು ಮರ್ತೋಗಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಈಸಿ ಮನಿನ ಚೇಸ್ ಮಾಡ್ತಾರೆ. ನನಗೆ ರಾತ್ರಿ ನಾನು ಶ್ರೀಮಂತ ಆಗಬೇಕು, ನಾನು ಯಾವುದೇ ಕಾರಣಕ್ಕೂ ಲಾಸೇ ಮಾಡಬಾರ್ದು ಅಂತ ಇರ್ತಾರೆ. ಇವಾಗ ನಿಜವಾಗ್ಲೂ ಅಂಥ ಟ್ರೇಡರ್ಸ್ಗಳು ದುಡ್ಡು ಮಾಡೋಕ್ಕಾಗುತ್ತಾ? ಲಾಂಗ್ ಟರ್ಮಿಗೆ ಅಂತ ಹೇಳಿದ್ರೆ ಇಲ್ಲ, ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಬಟ್ ನೀವು ಫಸ್ಟ್ ಎಕ್ಸಾಂಪಲ್ ಹೇಳಿದ್ರಲ್ಲ, ನಾನು 5 ಲಕ್ಷ ಇಟ್ಕೊಂಡು ನಾನು ಟ್ರೇಡಿಂಗ್ ಮಾಡಿ ಅದರಲ್ಲಿ ನಾನು SIP ಕಟ್ತೀನಿ ಅಂತ, ಇಟ್ ಈಸ್ ವೆರಿ ಗುಡ್. ಯಾಕೆಂದರೆ SIPನಲ್ಲೂ ಅವ್ರು ಆವ್ರೇಜಿಂಗ್ ಟೆಕ್ನಿಕ್ನ ಯೂಸ್ ಮಾಡೋದು. ಪೀಕಲ್ಲೂ ಬೈ ಮಾಡ್ತಾರೆ, ನಾವು ಹಂತವಾಗಿ ಕಟ್ಟೋದ್ರಿಂದ ಬಾಟಮಿಗೆ ಬಂದಾಗಲೂ ಬೈ ಮಾಡಿರ್ತಾರೆ. ಓವರ್ ಅ ಸ್ಪ್ಯಾನ್ ಆಫ್ ಟೈಮ್ ನೀವು 10 ಇಯರ್ಸ್ ಅಥವಾ 20 ಇಯರ್ಸ್ ಅಂತ ನೋಡಿದ್ರೆ ರಿಟೈರ್ಮೆಂಟಿಗೆ ಒಂದು ಲಾರ್ಜ್ ಲಮ್ಸಮ್ ಕ್ಯಾಪಿಟಲ್ ನೀವು ಅನ್ಕೊಂಡು ಇರಲ್ಲ ಅಷ್ಟು ಪ್ರಾಫಿಟ್ ಬರುತ್ತೆ ಅಂತ. ಅಷ್ಟು ಅಮೌಂಟ್ನಲ್ಲಿ ನೀವು ರಿಟೈರ್ ಆಗಿ ಒಂದು ಸುಲಭವಾದ ಹಾಗೂ ಸೇಫ್ಟಿ ಲೈಫ್ನ ಲೀಡ್ ಮಾಡ್ಬೋದು. ತುಂಬ ಜನಕ್ಕೆ ಇವಾಗ ನಾನು ನೋಡ್ದಂಗೆ
ಗೌರ್ಮೆಂಟ್ ಕೆಲಸ ಮಾಡೋರಿಗೆ ಪೆನ್ಷನ್ ಸಿಗುತ್ತೆ, PF ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಅದು ಇವಾಗ ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೊಂಡವ್ರಿಗೆ ಪೆನ್ಷನ್ ಅನ್ನೋದಿಲ್ಲ ಅಂತ ಹೇಳಿದ್ದಾರೆ ಸರ್ಕಾರದವರು. ಆದರೆ ಇವತ್ತಿಂದನೇ ಅವರು SIPL ಹೂಡಿಕೆ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಒಂದು ರಿಟೈರ್ಮೆಂಟ್ ಇನ್ಕಮ್ ಥರ ಬರುತ್ತೆ, ಒಂದೇ ಲಂಸಮ್ ಅಮೌಂಟ್ ಬರುತ್ತೆ, ಅದರಿಂದ ಅವ್ರ ಜೀವನನ ನಡೆಸ್ಬೋದು. ಸೊ ಇದೆಲ್ಲ ಇಟ್ಕೊಂಡು ಇಷ್ಟು ಒಂದು ಪಾಸಿಟಿವ್ ಪಾಯಿಂಟ್ಸ್ ಇದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಆದರೆ ಯಾಕೆ ಯಾವತ್ತು ಜನರು ಬರೀ ನೆಗೆಟಿವ್ನೇ ಯೋಚನೆ ಮಾಡ್ತಾರೆ? ಇದನ್ನ ಹೆಂಗೆ ಹೇಳ್ಬೋದು ಅಂದ್ರೆ ನೆಗೆಟಿವ್ ಹೈಲೈಟ್ಸ್ ಮೋರ್. ಸೊ ಇವಾಗ ಮಾರ್ಕೆಟ್ ಮೇಲ್ ಹೋಗುವಾಗ ಎಲ್ಲರೂ ನೋಡ್ತಾರೆ ಮಾರ್ಕೆಟ್ ಮೇಲ್ ಹೋಗ್ತಿದೆ ಅಂತ, ಆದ್ರೆ ಯಾರು ಬೈ ಮಾಡೋದಕ್ಕೆ ಬರಲ್ಲ. ಬಟ್ ಮಾರ್ಕೆಟ್ ಬೀಳುವಾಗ ಎಲ್ಲರೂ ಪ್ಯಾನಿಕ್ ಸೆಲ್ಲಿಂಗ್ ಮಾಡ್ತಾರೆ. ಯಾಕೆಂದ್ರೆ ರೆಡ್ ಬ್ಲಡ್ ತುಂಬಾ ಹೈಲೈಟ್ ಆಗುತ್ತೆ, ಗ್ರೀನ್ ಅಷ್ಟು ಹೈಲೈಟ್ ಆಗಲ್ಲ. ಸೊ ನೀವು ಇವಾಗ ಮೆಕ್ಡೊನಾಲ್ಡ್ಸ್ ನೋಡಿದ್ರು ರೆಡ್, ಎಲ್ಲರಿಗೂ ಕಾಣೋದೇ ರೆಡ್. ಸೊ ರೆಡ್ ಕಲರ್ ತುಂಬಾ ಬ್ರೈಟ್. ಅದೇ ತರ ನೀವು ಈಸಿ ಮನಿನ ಚೇಸ್ ಮಾಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಯಾವಾಗಲೂ ರೆಡ್ ಅಲ್ಲೇ ಇರುತ್ತೆ. ನೀವು ಲಾಂಗ್ ಟರ್ಮ್ ಅಥವಾ ಸೇಫ್ ಆಗಿ ಸ್ವಿಂಗ್ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಿದ್ರು ನಿಮ್ಮ ಪೋರ್ಟ್ಫೋಲಿಯೋ ಗ್ರೀನಿಗೆ ಬರುತ್ತೆ, ಹೈಲೈಟ್ ಆಗಲ್ಲ, ಸೇಫ್ಟಿ ಅಂತ ನೋಡ್ಬೋದು. ಸೊ ಹಾಗಾದ್ರೆ ನಮ್ಮ ಜನರು ಟ್ರೇಡರ್ಸ್ ಗುರುಕುಲ್ ಸೆಂಟರ್ಗೆ ವಿಸಿಟ್ ಮಾಡೋದ್ರಿಂದ ಹಾಗೂ ನಮ್ಮ ಒಂದು ಪ್ರೀಮಿಯಂ ಸ್ಟೂಡೆಂಟ್ಸ್ ಆಗೋದ್ರಿಂದ ಅವರಿಗೆ ಏನೇನು ಬೆನಿಫಿಟ್ಸ್ನ ಕೊಡ್ಬೋದು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅವರು? ಸೊ ನಾವು ಕಂಪ್ಲೀಟ್ ಆಗಿ ಅವರಿಗೋಸ್ಕರ ಡೆಡಿಕೇಟೆಡ್ ಟೈಮ್ ಹಾಗೂ ಡೆಡಿಕೇಟೆಡ್ ಎಫರ್ಟ್ನ ಪ್ರೊವೈಡ್ ಮಾಡ್ತೀವಿ. ನಮ್ಮ ಕೋರ್ಸಸ್ ತುಂಬ ಸಿಂಪಲ್ ಆಗಿದೆ, ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಲ್ಲರಿಗೂ ಅರ್ಥ ಆಗಂಗೆ ನಾವು ಅವ್ರಿಗೆ ಹೇಳ್ಕೊಡ್ತೀವಿ. ಟ್ರೇಡಿಂಗ್ ಫ್ಲೋರ್ ಕೂಡ ಇದೆ, ಅವರು ಅಲ್ಲಿ ಬಂದು ಟ್ರೇಡಿಂಗ್ ಮಾಡ್ಬೋದು. ಏನೇ ಡೌಟ್ಸ್ ಇದ್ರೂ ನಾವು ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಇದ್ದೀವಿ. ಸೊ ಡೆಡಿಕೇಟೆಡ್ ಸ್ಟಾಫ್ ಇದ್ದಾರೆ, ಡೆಡಿಕೇಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆ. ಸೊ ಅವರು ಕೂಡ ಅವರ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ಬೋದು. ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅನ್ನೋ ಕಂಪನಿ ಕಂಪ್ಲೀಟ್ಲಿ ನಿಮಗೋಸ್ಕರನೇ ಅಂತಾನೆ ಕರಿಬೋದಾ? ಹೌದು, ಡೆಫಿನೆಟ್ಲಿ. ಸೊ ಪ್ರತಿಯೊಬ್ಬರು ಬರಲಿ, ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆ ದಾರಿಯಲ್ಲಿ ಲಾಭ ಮಾಡಲಿ ಅನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿರುವಂಥ ಅಕಾಡೆಮಿ ಟ್ರೇಡರ್ಸ್ ಗುರುಕುಲ್ ಸೆಂಟರ್. ಸೊ ಇದರಲ್ಲಿ ನಾವು ಕೂಡ ಮೇಜರ್ ಆಗಿ ಏನು ಯೋಚನೆ ಮಾಡ್ತೀವಿ ಅಂತ ಕೇಳಿದ್ರೆ, ಥಿಯರಿ ಪಾರ್ಟ್ ಎಷ್ಟು ಮುಖ್ಯ ಇದೋ ಅಷ್ಟೇ ನಮಗೆ ಪ್ರಾಕ್ಟಿಕಲ್ ಪಾರ್ಟ್ ಕೂಡ ಇಂಪಾರ್ಟೆಂಟ್ ಇದೆ. ಸೊ ನಾವೇನು ಮಾಡಿದ್ದೀವಿ ಅಂದರೆ, ನಮ್ಮ ಒಂದು ಕ್ಲಾಸಲ್ಲಿ ಥಿಯರಿ ಕ್ಲಾಸಸ್ ಜೊತೆಗೆ ಲೈವ್ ಟ್ರೇಡಿಂಗ್ ಫ್ಲೋರ್ ಆಕ್ಸೆಸ್ ಕೊಟ್ಟಿದ್ದೀವಿ. ಸೊ ಈ ಲೈವ್ ಟ್ರೇಡಿಂಗ್ ಫ್ಲೋರಲ್ಲಿ ಕುತ್ಕೊಂಡು ಟ್ರೇಡಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಬರೀ ಪಾಠ ಹೇಳ್ಕೊಟ್ಟು ಕಳಿಸ್ಬಿಟ್ರೆ ಅವರು ಜೀವನದಲ್ಲಿ ಸ್ಟಾಕ್ ಮಾರ್ಕೆಟ್ ಹೆಸರನ್ನ ಇನ್ನೊಂದ್ಸತಿ ತೆಗೆದು ನೋಡೋದಿಲ್ಲ, ಆ ಪುಸ್ತಕನ ವಾಪಸ್ ತೆಗೆದು ನೋಡೋದಿಲ್ಲ. ಅವ್ರು ತೆಗೆದು ನೋಡಬೇಕು ಅಂದರೆ ಅವ್ರಿಗೆ ಹೆಂಗೆ ಟ್ರೇಡಿಂಗ್ ಮಾಡೋದು, ಹೆಂಗೆ ಅವ್ರು ಇನ್ವೆಸ್ಟ್ ಮಾಡಬೇಕು, A to Z ಹೇಳ್ಕೊಡ್ಬೇಕು. ಅದನ್ನು ಹೇಳ್ಕೊಡೋದಕ್ಕೆ ಟ್ರೇಡಿಂಗ್ ಫ್ಲೋರ್ ಕೊಡ್ತಾ ಇದ್ದೀವಿ. ಸೊ ನನಗನ್ಸೋ ಪ್ರಕಾರ ಕರ್ನಾಟಕದಲ್ಲೇ ಒಂದು ಒಳ್ಳೆ ಸಂಸ್ಥೆ ಅಂದರೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್. ಯಾಕಂತ ಕೇಳಿದ್ರೆ ಅವರಿಗೆ ಟ್ರೇಡಿಂಗ್ ಫ್ಲೋರ್ ಆ್ಯಂಡ್ ಥಿಯರಿ ಪಾರ್ಟ್ ಎರಡೂ ಹೇಳ್ಕೊಡ್ತಾ ಇದ್ದೀವಿ. ಹೌದು, ಕರೆಕ್ಟ್. ಸೊ ಹಾಗಾದರೆ ತುಂಬ ಜನ ಈ ಒಂದು ಟ್ರೇಡಿಂಗ್ ಅಂತ ಬಂದಾಗ ರೋಡಲ್ಲೂ ಒಂದೊಂದು ಕೋಚಿಂಗ್ ಸೆಂಟರ್ನ ಓಪನ್ ಮಾಡ್ತಾ ಇದ್ದಾರೆ. ಅದೇ ಥರ 10,000 ರೂಪಾಯಿ, 20,000 ರೂಪಾಯಿ, 50,000 ರೂಪಾಯಿ, 65,000 ರೂಪಾಯಿ, 85,000 ರೂಪಾಯಿ ಕೋಚಿಂಗ್ ಫೀಸ್ಗಳನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ ಅಷ್ಟು ವರ್ತ್ ಇದೆಯಾ ಅವ್ರು ಕೊಟ್ಟು ಕಲ್ತ್ಕೊಳೋದಕ್ಕೆ? ಸೊ ಯೂಶಲಿ ಅವರು ಯೂತಲ್ಲಿದ್ದಾರೆ, ಯಂಗ್ ಏಜ್ ಅಂದರೆ ಅವರಿಗೆ ಅದೆಲ್ಲ ನೆಸೆಸರಿ ಇರಲ್ಲ. ಅವರು ಜನರಲ್ ಕೋರ್ಸಸ್ನೇ ಜಾಯ್ನ್ ಆಗ್ಬೋದು. ಅವ್ರಿಗೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಫಾಸ್ಟ್ ಆಗಿರ್ತಾರೆ, ಲರ್ನಿಂಗ್ ಟೆಕ್ನಿಕ್ಸ್ ಎಲ್ಲ ಈಸಿಯಾಗಿ ಗ್ರಾಸ್ಪ್ ಮಾಡ್ಕೊತಾರೆ. ಏಜ್ ಆಗಿರೋರಿಗೆ ಬಟ್ ಅಂದ್ರೂ ಇಟ್ ಈಸ್ ವೆರಿ ಹೈ ಅಮೌಂಟ್. ಏಜ್ ಆಗಿರೋರು ಅವರ ಸೇಫ್ಟಿ ನೋಡ್ಕೊಬೇಕಾ ಅಥವಾ ಇರೋ ಅಮೌಂಟ್ನೆಲ್ಲ ಸ್ಟಾಕ್ ಮಾರ್ಕೆಟ್ ಲರ್ನಿಂಗಿಗೆ ಇನ್ವೆಸ್ಟ್ ಮಾಡಬೇಕಾ? ಅವ್ರು ಇನ್ವೆಸ್ಟ್ ಮಾಡೋದಕ್ಕೆ ಅವರಿಗೆ ಕ್ಯಾಪಿಟಲ್ ಸಹ ಮಿಗಲ್ಲ. ಸೊ ಇಂಥ ಮೂಮೆಂಟ್ನಲ್ಲಿ ಒಂದು ಡಿಸೆಂಟ್ ಏನು ಅವರ ಕೇಪಬಲ್ ಚಾರ್ಜಸ್ ಇದೆ ಅವರು ಪೇ ಮಾಡ್ಬೋದು. ಸೊ ಹಾಗಾದರೆ ತುಂಬ ಜನ ನಾನು ನೋಡ್ದಂಗೆ ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಟ್ ಅಂತ ಬಂದಾಗ ನಾನು ಹೇಳ್ದಂಗೆ ತುಂಬ ಕಡೆ ಇದೆ ಬೆಂಗಳೂರಲ್ಲಿ ಅದಂತೂ. ಸೊ ಇವಾಗ ಅದರಲ್ಲಿ ತುಂಬ ಜನ ನಂದೇ ನಂಬರ್ 1 ಇನ್ಸ್ಟಿಟ್ಯೂಟು, ನಂಬರ್ 2 ಇನ್ಸ್ಟಿಟ್ಯೂಟು ಇದನ್ನೆಲ್ಲ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ನಿಜವಾಗ್ಲೂ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು ನಂಬರ್ 1, ನಂಬರ್ 2 ಅಂತ ಇದೆಯಾ, ಅಥವಾ ಅವ್ರ ಉದ್ದೇಶ ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಡೋದ್ರ ಮೇಲೆ ಇರುತ್ತಾ? ಸೊ ಯಾವುದೇ ಇನ್ಸ್ಟಿಟ್ಯೂಟ್ನ ನಾವು ನಂಬರ್ 1, ನಂಬರ್ 2 ಅಂತ ರ್ಯಾಂಕ್ ಮಾಡೋದಕ್ಕಾಗಲ್ಲ. ರ್ಯಾಂಕ್ ಮಾಡಬೇಕು ಅಂದರೆ ನಾವು ಆ್ಯಕ್ಚುಲಿ ಕ್ಲೈಂಟ್ಸ್ನ ಕೇಳಬೇಕು. ಕ್ಲೈಂಟ್ಸ್ ಯಾವ ರ್ಯಾಂಕಿಂಗ್ ಕೊಡ್ತಾರೆ ಅದನ್ನ ನಾವು ಖುಷಿಯಾಗಿ ತಗೊಬೇಕು. ಬಟ್ ಆ ಥರ ನಾವು ರ್ಯಾಂಕಿಂಗ್ ಮಾಡೋಕ್ಕಾಗಲ್ಲ. ಒಂದೊಂದು ಇನ್ಸ್ಟಿಟ್ಯೂಟ್ನಲ್ಲೂ ಅವ್ರದ್ದೇ ಆದ ಸ್ಪೆಷಾಲಿಟಿ ಇರುತ್ತೆ. ಇವಾಗ ನಮ್ಮಲ್ಲಿ ನಮ್ಮದೇ ಆದ ಸ್ಟ್ರಾಟಜೀಸ್ ಇದೆ, ನಾವು ಅದನ್ನು ನಮ್ಮ ಸ್ಟೂಡೆಂಟ್ಸಿಗೆ ಹೇಳ್ಕೊಡ್ತಾ ಇದ್ದೀವಿ. ನಮ್ಮ ಸ್ಟೂಡೆಂಟ್ಸ್ ತುಂಬ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಸೊ ಈ ಸ್ಟ್ರಾಟಜೀಸ್ನ ಕಲ್ತ್ಕೊಂಡು ಇನ್ನೂ ಜನ ಪ್ರಾಫಿಟ್ ಮಾಡಲಿ ಅಂತ ಒಂದು ಒಳ್ಳೆ ಉದ್ದೇಶದಿಂದ ನಾವು ಹೇಳ್ಕೊಡ್ತಾ ಇದ್ದೀವಿ. ಸೊ ಇದು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಸ್ಟ್ಯಾಂಪ್ ಅಂತ ಹೇಳ್ಬೋದು. ಸೊ ಇವಾಗ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ 3 ಬ್ರಾಂಚಸ್ಗಳಿದೆ. ಎಲ್ಲಿದೆ? ಬೆಂಗಳೂರು, ದಾವಣಗೆರೆ ಆ್ಯಂಡ್ ಹುಬ್ಬಳ್ಳಿ. ಈ 3 ಬ್ರಾಂಚ್ಗಳಲ್ಲೂ ನಾವು ಪ್ರತಿ ಭಾನುವಾರ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಫ್ರೀಯಾಗಿ ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಡ್ತೀವಿ. ಆ್ಯಂಡ್ ನನಗನ್ಸುತ್ತೆ ಇಡೀ ಒಂದು ಎಜುಕೇಷನ್ ಸೆಂಟ್ರಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾ ಇರುವ ಸಂಸ್ಥೆ ಅಂದರೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅಂತ. ಸೊ ನಿಮ್ಮ ಮೇಜರ್ ಉದ್ದೇಶ ಏನಿದೆ ಈ 3 ಬ್ರಾಂಚಸ್ಗಳಿಂದ? ಸೊ ಒಂದು ಏನಂದರೆ ನಾವು ಕಂಪ್ಲೀಟ್ಲಿ
ಅವರಿಗೆ ಡೆಡಿಕೇಟೆಡ್ ಆಗಿ ಸಂಡೇ ಫ್ರೀ ವರ್ಕ್ಶಾಪ್ಸ್ನ ನಾವು ಹೇಳ್ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ನ ಹಂಚನ ಎಲ್ಲರಿಗೂ ಒಂದು ನಾಲೆಡ್ಜ್ನ ಪ್ರೊವೈಡ್ ಮಾಡೋಣ ಅಂತ ಒಂದು ಉದ್ದೇಶದಿಂದ ನಾವು ಪ್ರತಿಯೊಂದು ಡಿಸ್ಟ್ರಿಕ್ಟ್ನಲ್ಲೂ 1 by 1 ಓಪನ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ಎಲ್ಲ ಡಿಸ್ಟ್ರಿಕ್ಟ್ನಲ್ಲೂ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಬೋರ್ಡ್ ಕಾಣುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಜನರ ಪ್ರೀತಿ ಇದೇ ಥರ ಇದ್ದರೆ ಖಂಡಿತವಾಗ್ಲೂ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಪ್ಯಾನ್ ಇಂಡಿಯಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಕೇಳಿದ್ರೆ ನಮ್ಮ ಉದ್ದೇಶ ವೆರಿ ಕ್ಲಿಯರ್ ಆಗಿದೆ. ಓನ್ಲಿ ಆನ್ ಎಜುಕೇಷನ್. ಪ್ರತಿಯೊಬ್ಬರಿಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಜುಕೇಷನ್ನ ಕೊಟ್ಟು ಪ್ರತಿಯೊಬ್ಬರಿಗೂ ಒಂದು ಪ್ರಾಫಿಟೇಬಲ್ ಟ್ರೇಡರ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇದೇ ಥರ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಈ ಕೆಳಗಡೆ ಕಂಡ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರ್ಗೆ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ. ಇವಾಗ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇದೆ, ನಾನು ಸ್ಟಾಕ್ ಮಾರ್ಕೆಟ್ನ ಒಂದು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಥರ ತೊಗೊಂಡಿದ್ದೀನಿ, ಆದರೆ ಇದರಲ್ಲಿ ನಾನು ಬಂದಾಗ ನಾನು ಲಾಂಗ್ ಟರ್ಮ್ ಇನ್ವೆಸ್ಟಿಂಗು, ಶಾರ್ಟ್ ಟರ್ಮ್ ಟ್ರೇಡಿಂಗು ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ಕೊಟ್ರಿ. ಅದ್ರ ಜೊತೆಗೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂತಲೂ ಹೇಳ್ಕೊಟ್ರಿ. ಇದನ್ನ ನನಗೆ ಟ್ರೇಡ್ ಮಾಡೋಕ್ಕೆ ಟೈಮ್ ಇಲ್ಲ, ಆದರೆ ಆ ಹುಚ್ಚಿದೆ, ಸುಮ್ಮನೆ ಏನೋ ಆಪ್ಷನ್ ಬೈಯಿಂಗ್ ತೊಗೊಂಡ್ಬಿಡ್ತೀನಿ, ಲಾಸ್ ಮಾಡ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಇದಕ್ಕೆ ನೀವು ಯಾವ ಥರ ಒಂದು ಆ್ಯಕ್ಷನ್ನ ತೊಗೊಂಡಿದ್ದೀರಾ ಅಂತ ಕೇಳ್ಬೋದಾ? ಸೊ ಮೇನ್ಲಿ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ಅವರ ಹುಚ್ಚಾಟದಿಂದ ಆಪ್ಷನ್ ಬೈಯಿಂಗ್ನ ಮಾಡ್ತಾರೆ. ಆಪ್ಷನ್ ಬೈಯಿಂಗ್ನಲ್ಲಿ ಬಂದಿರೋ ಕ್ಯಾಪಿಟಲ್ ಏನೇ ಸ್ಮಾಲ್ ಕ್ಯಾಪಿಟಲ್, ಬಿಗ್ ಕ್ಯಾಪಿಟಲ್ ಏನೇ ಇದ್ರೂ ಎಲ್ಲಾನು ಲಾಸ್ ಮಾಡ್ಕೊತಾ ಇದ್ದಾರೆ. ನಮ್ಮ ಕಣ್ಮುಂದೆ ನಾವು ನೋಡಿದ್ರೆ ನಮಗೆ ಬೇಜಾರಾಗುತ್ತೆ. ಕರ್ನಾಟಕದಲ್ಲಿ ಕರೆಕ್ಟಾಗಿ ಯಾರು ಟ್ರೇಡ್ ಮಾಡ್ತಿಲ್ಲ, ಎಷ್ಟೊಂದು ಜನ ಈ ಥರ ಲಾಸ್ ಮಾಡ್ಕೊತಾ ಇದ್ದಾರೆ, ಹಾಗೂ ತುಂಬ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಅದನ್ನ ಸ್ಟಾಪ್ ಮಾಡೋದಕ್ಕೆ ಹಾಗೂ ಅದನ್ನ ಕಡಿಮೆ ಮಾಡೋದಕ್ಕೆ ಅಂತ ನಾವು ನಮ್ಮ ಆಲ್ಗೋನ ಲಾಂಚ್ ಮಾಡಿದ್ದೀವಿ. ಸೊ ಆಲ್ಗೋನಲ್ಲಿ ನಿಮ್ಮದು ಯಾವುದೇ ಥರ ಎಮೋಷನ್ಸ್ ಅಲ್ಲಿ ಅಡ್ಡ ಬರೋದಿಲ್ಲ. ಸೊ ಒಂದದು ಫೋಮೋ ಟ್ರೇಡಿಂಗ್ ಇರಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತೀವಿ. ಸೊ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂದರೆ ರಾಂಗ್ ಟ್ರೇಡ್ಸ್ ತೊಗೊಳೋದು, ಓವರ್ ಟ್ರೇಡಿಂಗ್ ಮಾಡೋದು, ಅನ್ಲಿಮಿಟೆಡ್ ಟ್ರೇಡ್ಸ್ ತೊಗೊಂಡು ಬ್ರೋಕರ್ನ ಉದ್ಧಾರ ಮಾಡೋದು, ಅದನ್ನ ಮಾಡಲ್ಲ. ಸೊ ಆಲ್ಗೋ ಒಂದು ಮೇನ್, ಇವಾಗ AI ಬೂಮ್ ಆಗ್ತಾ ಇದೆ, ನಮ್ಮ ದೇಶ ಒಂದು ಹೊಸ ರೀತಿಯಲ್ಲಿ ಮುಂದೆ ಹೋಗ್ತಾ ಇದೆ. ಸೊ ಅದ್ರ ಜೊತೆಗೆ ನಾವು ಟ್ರೇಡಿಂಗ್ನ ಅಪ್ಗ್ರೇಡ್ ಮಾಡ್ಕೊಬೇಕು. ಸೊ ಟ್ರೇಡಿಂಗ್ ನಿಮ್ಮ ಜರ್ನಿನ ನೀವು ಅಪ್ಗ್ರೇಡ್ ಮಾಡ್ಕೊಬೇಕು ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಬಿಡಿ, ಆಲ್ಗೋನ ಜಾಯ್ನ್ ಆಗಿ. ಹಾಗಾದರೆ ಪ್ರತಿಯೊಬ್ಬರೂ ಈ ಆಲ್ಗೋ ಪ್ಲಾಟ್ಫಾರ್ಮ್ನ ಜಾಯ್ನ್ ಆಗ್ಬೋದಾ? ಎಲ್ಲರೂ ಜಾಯ್ನ್ ಆಗ್ಬೋದು. ಮಿನಿಮಮ್ ಅಮೌಂಟಿಂದ ಟ್ರೇಡ್ ಆಗುತ್ತೆ ವಿತ್ ಹೆಡ್ಜಿಂಗ್. ಸೊ ನೀವು ನೇಕೆಡ್ ಆಪ್ಷನ್ಸ್ ಮಾಡ್ಬೋದು, ಅನ್ಲಿಮಿಟೆಡ್ ರಿಸ್ಕ್ ತೊಗೊಬೋದು. ಬಟ್ ಆಲ್ಗೋ ಹಂಗಲ್ಲ, ಅದು ಯಾವುದೇ ರೀತಿ ಅನ್ಲಿಮಿಟೆಡ್ ರಿಸ್ಕ್ ತೊಗೊಳಲ್ಲ. ಸ್ಟ್ರಿಕ್ಟ್ ಆಗಿ ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡುತ್ತೆ, ಕರೆಕ್ಟ್ ಟೈಮ್ ಎಂಟ್ರಿ, ಕರೆಕ್ಟ್ ಟೈಮ್ ಎಕ್ಸಿಟ್ ಮಾಡುತ್ತೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡುತ್ತೆ. ಅಂದರೆ ಜನರು ಮಾಡೋ ಕೆಲಸ ಆಲ್ಗೋ ಮಾಡುತ್ತೆ ಅಂತ ಅರ್ಥ. ಎಸ್, ಕಂಪ್ಲೀಟ್ ಆಗಿ ಹ್ಯಾಂಡ್ ಹೋಲ್ಡಿಂಗ್ ಮಾಡುತ್ತೆ. ಇವಾಗ ಯಾವುದೋ ಒಂದು ಹೋಟ್ಲಿಗೆ ಹೋಗಿದ್ದೆ ಮೊನ್ನೆ, ಅಲ್ಲಿ ರೋಬೋಟೇ ತಂದ್ಬಿಟ್ಟು ಊಟ ಕೊಡ್ತು. ಅಂದರೆ ಅಷ್ಟು ನಮ್ಮ ದೇಶ ಬೆಳೀತಾ ಇದೆ. ಇದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಕೂಡ ಒಂದು ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೋದು. ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಅಂದರೆ ಈ ಇಮೋಷನ್ನು, ಈ ಮೈಂಡ್ಸೆಟ್ಟು, ಯಾವುದು ಡಿಸಿಪ್ಲಿನು ಯಾವುದು ಜನರ ಹತ್ರ ಇಲ್ಲ. ಅದಕ್ಕೆ ಸೆಬಿ ಹೇಳುತ್ತೆ 90% ಆಫ್ ದಿ ಆಪ್ಷನ್ ಬಯರ್ಸ್ ಆರ್ ಲೂಸಿಂಗ್ ಮನಿ ಅಂತ ಅಂದ್ಬಿಟ್ಟು. ಎಸ್, ನೀವು ಬೇರೆ ಎಲ್ಲ ಸೆಕ್ಟರ್ಸ್ ನೋಡಿದ್ರೆ ಇವಾಗ ಫುಡ್ ಇಂಡಸ್ಟ್ರಿ ಎಲ್ಲ ಹೋಟೆಲ್ಸ್ನಲ್ಲೂ ರೋಬೋಟ್ಸ್ ತಂದಿದ್ದಾರೆ. ನೀವು ಆಟೋಮೊಬೈಲ್ಸ್ನ ನೋಡಿದ್ರೆ ಎಲ್ಲ ಕಾರು ಅದಂಗದೇ ಎಲ್ಲ ಮಾಡುತ್ತೆ. ಸೊ ಆ ಟೈಮ್ನಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವೇನಕ್ಕೆ ಹಂಗೆ ಮಾಡಬಾರ್ದು? ಇಟ್ ಇಸ್ ಆಲ್ರೆಡಿ ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್. ಎಲ್ಲರೂ ಆಲ್ರೆಡಿ ದುಡಿತಾ ಇದ್ದಾರೆ, ಅದ್ರ ಜೊತೆಗೆ ಸೆಕೆಂಡ್ರಿ ಸೋರ್ಸ್ ಹುಡುಕ್ತಿದ್ದಾರೆ. ಅದನ್ನು ಕಂಪ್ಲೀಟ್ಲಿ ಫ್ರೀ ವಿತೌಟ್ ಎನಿ ವರ್ಕ್ ಏನಕ್ಕೆ ಮಾಡಬಾರ್ದು ಅಂತ ನಾವು ಆಲ್ಗೋನ ಲಾಂಚ್ ಮಾಡಿದ್ದೀವಿ. ಹಾಗಾದರೆ ಈ ಆಲ್ಗೋ ಅಂದಾಗ ಇದರಲ್ಲಿ ಏನಾದರೂ ಮೆರಿಟ್ಸ್ ಡಿಮೆರಿಟ್ಸ್ ಇದ್ದೇ ಇರುತ್ತಲ್ವ? ಯಾವುದೇ ಒಂದು ಫೀಲ್ಡ್ ಅಂದಾಗಲೂ ಅದರಲ್ಲಿ ಮೆರಿಟ್ಸು ಇರುತ್ತೆ, ಡಿಮೆರಿಟ್ಸು ಇರುತ್ತೆ. ಇದೆರಡನ್ನೂ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಆ ಒಂದು ಫೀಲ್ಡಲ್ಲಿ ಸಸ್ಟೈನ್ ಆಗೋಕ್ಕಾಗೋದು. ಸೊ ಇವಾಗ ಆಲ್ಗೋ ಅಂತ ಪ್ರಶ್ನೆ ಬಂದಾಗ ಈ ಫೀಲ್ಡಿನ ಮೆರಿಟ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ನಾವೇನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಅದೇ ನಮಗೆ ಕೆಲಸ ಮಾಡಿಕೊಡುತ್ತೆ, ಅದೇ ನಮಗೆ ಟ್ರೇಡಿಂಗ್ ಮಾಡಿಸುತ್ತೆ, ಅದೇ ನಮಗೆ ಇನ್ವೆಸ್ಟಿಂಗ್ ಇಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅಂತ ಹೇಳ್ಕೊಡುತ್ತೆ ಅಂತ ಎಲ್ಲ ಕಲ್ತ್ಕೊಂಡ್ವಿ. ಇಟ್ ಈಸ್ ಆಲ್ ಫಾರ್ ಎನ್ ಎಜುಕೇಷನಲ್ ಪರ್ಪಸ್. ಯಾರಿಗೂ ನಾವು ಪ್ರಚೋದನೆ ಮಾಡ್ತಾ ಇಲ್ಲ, ಯಾರು ತೊಗೊಳ್ಳಿ ಅಂತಲೂ ನಾವು ಹೇಳ್ತಾ ಇಲ್ಲ. ಸೊ ನಮ್ಮ ಒಂದು ಸ್ಪೆಷಾಲಿಟಿನ ನಾವು ಹೇಳ್ಬೋದು. ಇದರ ಜೊತೆಗೆ ಇದರಲ್ಲಿ ಡಿಮೆರಿಟ್ಸ್ ಅಂತ ಬರುತ್ತಲ್ಲ, ಇದರಲ್ಲಿ ಮೇಜರ್ ಡಿಮೆರಿಟ್ಸ್ ಏನೇನು ಬರ್ಬೋದು? ಸೊ ಆಲ್ಗೋನಲ್ಲಿ ಮೇಜರ್ ಡಿಮೆರಿಟ್ ಅಂದರೆ ಸ್ಲಿಪ್ಪೇಜಸ್ ಬರುತ್ತೆ. ಅಂದರೆ ರೋಬೋಟೇ ಎಂಟ್ರಿ ಎಕ್ಸಿಟ್ ತಗೊಳುವಾಗ ಬಲ್ಕ್ ಆರ್ಡರ್ಸ್ ರನ್ ಆಗುವಾಗ ಸ್ವಲ್ಪ ಫ್ಯೂ ಪಾಯಿಂಟ್ಸ್ ಹೆಚ್ಚು ಕಮ್ಮಿನಲ್ಲಿ ಬೈಯಿಂಗ್ ಸೆಲ್ಲಿಂಗ್ ನಡೆಯುತ್ತೆ. ಸೊ ಇದನ್ನ ನಾವು ಸ್ಲಿಪ್ಪೇಜಸ್ ಅಂತ ಕರಿತೀವಿ. ಸೊ ಈ ಸ್ಲಿಪ್ಪೇಜಸ್ ಇಂದ ನಿಮ್ಮ ಪ್ರಾಫಿಟ್ ಲಾಸ್ ಒಂಚೂರು ವೇರಿ ಆಗ್ಬೋದು ಅಂತ ಹೇಳ್ಬೋದು. ಸೊ ಇದು ಒಂದು ಮೇನ್ ಡಿಮೆರಿಟ್ ಆಲ್ಗೋನಲ್ಲಿ. ಸೊ ಆದರೆ ಇದು ಒಂದು ಬಿಟ್ಟರೆ ಇನ್ನೆಲ್ಲ ಅಡ್ವಾಂಟೇಜೇ ಇದೆ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ 10 ಅಡ್ವಾಂಟೇಜು, ಒಂದು ಡಿಸ್ಅಡ್ವಾಂಟೇಜು ಡಸಂಟ್ ಮ್ಯಾಟ್ರ್. ಯಾಕೆ ಅಂತ ಕೇಳಿದ್ರೆ ಸ್ಲಿಪ್ಪೇಜಸ್ ಅನ್ನೋದು ಇವಾಗ ಅವರು ಸ್ವಂತವಾಗಿ ಅವ್ರು ಟ್ರೇಡ್ ಮಾಡಿದ್ರು ಅದು ಕಾಮನ್. ಯಾಕಂದರೆ ಅವರು ಮಾರ್ಕೆಟ್ ಆರ್ಡ್ರಲ್ಲಿ ಅವ್ರು ಏನೇ ಪಂಚ್ ಮಾಡಿದ್ರು ಟ್ರೇಡರ್ಸು, ಅದೇನಾಗುತ್ತೆ, ಅದು ಸ್ಲಿಪ್ಪೇಜ್ ಬಂದೇ ಬರುತ್ತೆ. ಅಲ್ಲಿ ₹1000 ಪ್ರಾಫಿಟ್ ಕಾಣಿಸ್ಬೋದು, ಬುಕ್ ಆಗೋಷ್ಟೊತ್ತಿಗೆ ₹800 ಬರೋದು. ಸೊ ಅದೇ ಸ್ಲಿಪ್ಪೇಜಸ್ ಇಲ್ಲಿ ಕೂಡ ಇರುತ್ತೆ. ಅದೇನೊಂದು ಮೇಜರ್ ಡ್ರಾಡೌನ್ ಅಂತ ಕರೆಯೋಕ್ಕಾಗೋದಿಲ್ಲ. ಇನ್ನೊಂದು ನಾನು ಹೇಳ್ಬೋದು ಅಂದರೆ, ನಿನ್ನೆ ನಾನು ಗೋಲ್ಡ್ ಬೀಸ್ ನೋಡುವಾಗ ಅದು ಅರೌಂಡ್ ₹116 ನಲ್ಲಿ ಟ್ರೇಡ್ ಆಗ್ತಿತ್ತು.
ಬಟ್ ನಾನು ಆರ್ಡರ್ ಪಂಚ್ ಮಾಡಕ್ಕೆ ಹೋದಾಗ 117 ರೂಪೀಸ್ .30 ಕೇಳ್ತು. ಸೊ ಅದು ಏನಕ್ಕೆ ಆಗ್ತಾ ಇದೆ? ಸ್ಲಿಪೇಜಸ್ ಅಂತ ಹೇಳ್ಬೋದಾ? ಇವಾಗ ನಾನು ಬೈ ಮಾಡಕ್ಕೆ ಹೋದ್ರೂ ಸೆಲ್ಲರ್ 117 ರೂಪೀಸ್ ಕೇಳ್ತಿದ್ದಾರೆ ಅಂದರೆ ಅದು ಆ ಮೂಮೆಂಟಲ್ಲಿ ನಾನು ತೊಗೊಬೇಕು ಅಂದರೆ ನಾನು ಅದೇ ಪ್ರೈಸಿಗೆ ತೊಗೊಳ್ಳೇಬೇಕು. ಸೊ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟರೆ ನಾನು ಆರ್ಡರ್ ಅದೇ ಅಮೌಂಟಿಗೆ ಪಂಚ್ ಆಗೋದು. ನಾನೇ ಟ್ರೇಡ್ ತೊಗೊಂಡ್ರು ನಾನು 117 ರೂಪೀಸ್ಗೆ ತೊಗೊಳೋದು. ಆಲ್ಗೋ ಟ್ರೇಡ್ ಮಾಡಿದ್ರು 117 ರೂಪೀಸ್ಗೆ ತೊಗೊಳುತ್ತೆ. ಅಲ್ಲಿ ಟ್ರೇಡ್ ಆಗ್ತಿರೋ ಪ್ರೈಸ್ 116. ಸೊ ಇವಾಗ ಇದಕ್ಕೆ ಒಂದು ಸಿಂಪಲ್ ಆದ ಉದಾಹರಣೆ ಕೊಡ್ಬೋದು ಅಂತ ಕೇಳಿದ್ರೆ ರಿಯಲ್ ಎಸ್ಟೇಟ್. ಇವಾಗ ಸ್ಟಾಕ್ ಮಾರ್ಕೆಟ್ಗೆ ಟಕ್ಕರ್ ಕೊಡ್ತಾ ಇರೋ ಒಂದು ಫೀಲ್ಡ್ ಅಂದರೆ ರಿಯಲ್ ಎಸ್ಟೇಟ್ ಅಂತಾನೆ ಅಲ್ವಾ. ಸೊ ಈ ರಿಯಲ್ ಎಸ್ಟೇಟಲ್ಲಿ ಬೇಕಂದ್ರೆ ನೋಡ್ಬೋದು, ಇವತ್ತು ನನ್ನ ಹತ್ರ ಒಂದು ಆಸ್ತಿ ಇದೆ, ಅಲ್ಲೊಂದು ಲ್ಯಾಂಡ್ ಇದೆ. ಆ ಲ್ಯಾಂಡ್ನ ನಾನು ಮಾರಕ್ಕೆ ಹೋಗ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಕೇಳ್ತಿರೋ ಬೆಲೆ ಒಂದು 10,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೇಳ್ತಾ ಇರ್ಬೋದು. ಮುಂದಾಗಡೆ ನನಗೆ 9,000 ರೂಪಾಯಿ ಸ್ಕ್ವೇರ್ ಫೀಟ್ ಕೇಳೋ ಒಂದು ವ್ಯಕ್ತಿ ಬರ್ತಾನೆ. ನಾನು 9,000 ಕೊಡೋಕ್ಕಾಗತ್ತಾ? ಇಲ್ಲ. ನಾನು ಬೈಯಿಂಗ್ ಇರೋದು 10,000 ಅಂದರೆ ನಾನು 10,000ಕ್ಕೆ ಕೊಡೋನು. ಹೌದು. ಅವ್ನು 9,000ಕ್ಕೆ ಬರಲಿ 8,500ಕ್ಕೆ ಬರಲಿ ನಾನು ಕೊಡೋದಿಲ್ಲ. ಸೊ ಅದೇ ಥರ ನನಗೆ ಲಿಕ್ವಿಡಿಟಿ ಯಾವಾಗ ಸಿಗುತ್ತೆ ಅಂದರೆ 10,000 ರೂಪಾಯಿಗೆ ಯಾರಾದರೂ ವ್ಯಕ್ತಿ ಕೇಳ್ಕೊಂಬಂದರೆ ಮಾತ್ರ ನನಗೆ ಲಿಕ್ವಿಡಿಟಿ ಸಿಗುತ್ತೆ. ಅಲ್ಲಿ ನಾನು ನನ್ನ ಪ್ರಾಪರ್ಟಿನ ಮಾರಿ ಆ ದುಡ್ಡನ್ನ ನಾನು ಕಲೆಕ್ಟ್ ಮಾಡ್ಕೋಬೋದು. ಅದೇ ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಅನ್ವಯಿಸುತ್ತೆ. ಸೊ ಇದನ್ನು ಒಂದು ಸಿಂಪಲ್ ಭಾಷೆಯಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ಕೊಟ್ರಿ. ತುಂಬ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಅಂತಲೇ ಹೇಳ್ಬೋದು. ಇದೇ ಥರ ಒಂದು ಜ್ಞಾನವನ್ನು ಪ್ರತಿಯೊಬ್ಬರು ಕನ್ನಡಿಗರಿಗೂ ನೀವು ಇನ್ನು ಮುಂದೆ ಕೂಡ ಹಂಚ್ರಿ ಅಂತ ಕೇಳ್ಕೊತೀನಿ. ಆಮೇಲೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅನ್ನೋ ಸಂಸ್ಥೆ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಬರಲೇಬೇಕು ಅಂತ ಕೇಳ್ಕೊತೀನಿ. ಯಾಕಂತ ಕೇಳಿದ್ರೆ ನೀವು ಮಾಡ್ತಿರುವ ಕೆಲಸ ಪ್ರತಿಯೊಬ್ಬರು ಮಾಡಲಿ, ಪ್ರತಿಯೊಬ್ಬರೂ ಅಷ್ಟೇ ಸ್ಟಾಕ್ ಮಾರ್ಕೆಟಿಗೆ ಬಂದು ದುಡ್ಡನ್ನ ಹೂಡಿಕೆ ಮಾಡಿ ಲಾಭ ಮಾಡಲಿ ಅಂತಲೇ ಕೇಳ್ಕೊತೀನಿ. ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೋಡಿದವ್ರಿಗೆ ನಿಮ್ಗೆ ಏನೇ ಡೌಟ್ಗಳಿದ್ರು ನೀವು ಕೆಳಗೆ ಕಂಡ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ. ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ಮಾಡಬೇಕಾಗಿರೋದು ಒಂದೇ ಕೆಲಸ, ನಮ್ಮ ಒಂದು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಟ್ರೇಡರ್ಸ್. ನೀವು ಕೂಡ ನಿಮ್ಮ ಯಶಸ್ಸಿನ ಜರ್ನಿ ಶುರು ಮಾಡಬೇಕು ಅಂದರೆ ಹಿಂದೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ವಿಸಿಟ್ ಮಾಡಿ. ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರಿನ 3 ಬ್ರಾಂಚ್ ಇದೆ: ಬೆಂಗಳೂರು, ದಾವಣಗೆರೆ ಹಾಗೂ ಹುಬ್ಬಳ್ಳಿ. ನಮ್ಮ ಕೋರ್ಸ್ ಜಾಯ್ನ್ ಆಗೋದು ಬಹಳ ಸಿಂಪಲ್. ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಬ್ರಾಂಚ್ನ ವಿಸಿಟ್ ಮಾಡಿ. ನಮ್ಮ ಕೋರ್ಸ್ ಬಂದು 3 ದಿನ ಇದೆ: ಫ್ರೈಡೇ, ಸ್ಯಾಟರ್ಡೇ ಹಾಗೂ ಸಂಡೇ. ಫ್ರೈಡೇ 10 to 2, ಸ್ಯಾಟರ್ಡೇ 10 to 4 ಹಾಗೂ ಸಂಡೇ 10 to 4. ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಈ ಸುವರ್ಣ ಅವಕಾಶವನ್ನು ಮಿಸ್ ಮಾಡಬೇಡಿ. ಹಿಂದೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನಲ್ಲಿ ಎನ್ರೋಲ್ ಆಗಿ. ಟ್ರೇಡರ್ಸ್ ಗುರುಕುಲ್ ಸೆಂಟರ್, ಲಾಭದ ದಾರಿಗೆ ಜ್ಞಾನದ ಬೆಳಕು. ಜ್ಞಾನವನ್ನು ಹಂಚೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ? ನಾವು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅವರು ಪ್ರತಿ ಭಾನುವಾರ ಒಂದು ಫ್ರೀ ಮೆಗಾ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ. ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಹೇಳ್ಕೊಡ್ತೀವಿ ಹಾಗೂ ನೀವು ಯಶಸ್ಸನ್ನು ಪಡೆಯೋದಕ್ಕೆ ಒಂದು ದಾರಿ ಕೂಡ ತೋರಿಸ್ತೀವಿ. ನಿಮಗೆ ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗೋದು ಹೇಗೆ, ನಿಮ್ಮ ದುಡ್ಡಿನ ಕೈಯಲ್ಲಿ ದುಡಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಹೇಳ್ಕೊಡೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ? ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಬನ್ನಿ ಸಿಗೋಣ ಇದೇ ಭಾನುವಾರಕ್ಕೆ. ಇನ್ನೂ ಸ್ಟಾಕ್ ಮಾರ್ಕೆಟ್ನ ಕಂಡ್ರೆ ನಿಮಗೆ ಗೊಂದಲಗಳಿದೆಯಾ? ಹಾಗಾದರೆ ನಿಮ್ಮ ಪ್ರಶ್ನೆಗೆ ಒಂದು ಸರಿಯಾದ ಮಾರ್ಗ ತೋರಿಸೋದಕ್ಕೆ ನಾವಿದ್ದೀವಿ. ಈ ಕೂಡಲೇ ಸ್ಕ್ರೀನ್ ಮೇಲಿರೋ ನಂಬರಿಗೆ ಕರೆ ಮಾಡಿ ಅಥವಾ ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ.